ನಮಸ್ಕಾರ ಸ್ನೇಹಿತರೆ. ಟಿಕೆಟ್ ಅನೌನ್ಸ್ ಆದ ಬೆನ್ನಲ್ಲೇ ಬಿಜೆಪಿಯಲ್ಲಿ ಬಂಡಾಯದ ಬೇಗುದಿ ಕೊತ ಕೊತ ಕುದಿತಾ ಇತ್ತು. ಈಗ ಸ್ವತಃ ಹೈಕಮಾಂಡೇ ಡೋಂಟ್ ಕೇರ್ ಅಂತ ಇದೆ. ಯಾರೇ ಬಂಡಾಯ ಹೇಳಿ ಡೋಂಟ್ ಕೇರ್. ನಾವು ನಿಲ್ಸಿರೋ ಅಭ್ಯರ್ಥಿನ ಗೆಲ್ಲಿಸಿಕೊಂಡು ಬರೋ ಸಾಮರ್ಥ್ಯ ನಮಗಿದೆ. ಈಗ ಬಂಡಾಯ ಎದ್ದಿರೋ ಅಭ್ಯರ್ಥಿಗಳಿಗೆ ಯಾರಿಗೂ ಅವರಿಗೆ ಸ್ವಂತ ಶಕ್ತಿ ಸಾಮರ್ಥ್ಯ ಇಲ್ಲ. ಬಿಜೆಪಿ ಅನ್ನೋ ಟ್ಯಾಗ್ ಇದ್ರೆ ಮಾತ್ರ ಅವರಿಗೆ ಒಂದು ಗುರುತು ಪರಿಚಯ ಇರುತ್ತೆ. ಅದು ಇಲ್ಲ ಅಂದ್ರೆ ಅವರಿಂದ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ನಿರ್ಣಯಕ್ಕೆ ಈಗ ಹೈಕಮಾಂಡ್ ಬಂದಿದೆ. ನಮ್ಮಲ್ಲಿ ಸಂಪನ್ಮೂಲ ಇದೆ, ಶಕ್ತಿ ಇದೆ, ಅದಕ್ಕಿಂತ ಹೆಚ್ಚಾಗಿ ಮೋದಿ ಅನ್ನೋ ನಾಮಧೇಯ ಇದೆ. ಇಷ್ಟೇ ಸಾಕು, ನಾವು ಗೆಲ್ಲಿಸಿಕೊಂಡು ಬರ್ತೀವಿ. ಬಿಜೆಪಿ ಹೈಕಮಾಂಡ್ ಈ ದೃಢ ನಿರ್ಧಾರಕ್ಕೆ ಕಾರಣ ಏನು? ಈ ಎಲ್ಲವನ್ನು ತಿಳ್ಕೊಳ್ಳೋಣ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಶಿವಮೊಗ್ಗದಲ್ಲಿ ಈಶ್ವರಪ್ಪ, ತುಮಕೂರಿನಲ್ಲಿ ಮಾಧುಸ್ವಾಮಿ, ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ, ಚಿಕ್ಕಬಳ್ಳಾಪುರದಲ್ಲಿ ಎಸ್.ಆರ್. ವಿಶ್ವನಾಥ್, ದಾವಣಗೆರೆಯಲ್ಲಿ ರೇಣುಕಾಚಾರ್ಯ, ಎಸ್.ಎ. ರವೀಂದ್ರನಾಥ್, ಕರುಣಾಕರ್ ರೆಡ್ಡಿ, ಬೆಳಗಾವಿಯಲ್ಲಿ ಶೆಟ್ಟರ್ ಅವರ ವಿರೋಧಿ ಟೀಮ್, ಇವರೆಲ್ಲರೂ ಬಿಜೆಪಿ ವಿರುದ್ಧ ಬಂಡಾಯ ಎದ್ದಿದ್ರು. ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಅಭ್ಯರ್ಥಿಗಳನ್ನು ಚೇಂಜ್ ಮಾಡಿ, ಇಲ್ದೆ ಹೋದ್ರೆ ನಾವು ಈಗ ನಿಲ್ಲಿಸಿರೋ ಅಭ್ಯರ್ಥಿಗಳ ವಿರುದ್ಧ ಪ್ರಚಾರ ಮಾಡ್ತೀವಿ, ಅವರ ಪರ ನಾವು ಪ್ರಚಾರ ಮಾಡೋದಿಲ್ಲ, ಅವರನ್ನು ಸೋಲಿಸ್ತೀವಿ ಅನ್ನೋ ಹೇಳಿಕೆಗಳನ್ನು ಬಹಿರಂಗವಾಗಿ ಕೊಡ್ತಾ ಇದ್ರು. ಬಿಜೆಪಿ ರಾಜ್ಯ ನಾಯಕರು ಮೊದಲು ಇದಕ್ಕೆ ಕಂಗಾಲಾದಂತೆ ಕಂಡ್ರು ಕೂಡ 2 ದಿನಗಳಿಂದ ಈ ಎಲ್ಲಾ ಬಂಡಾಯ ಕೂಲ್ ಥಂಡ ಆಗಿದೆ. ಇದಕ್ಕೆ ಕಾರಣ ಬಿಜೆಪಿ ಹೈಕಮಾಂಡ್ ಕೊಟ್ಟಿರೋ ಎಚ್ಚರಿಕೆ. ಸ್ನೇಹಿತರೆ, ಬೇರೆ ಪಕ್ಷದಲ್ಲಿ ಬಂಡಾಯ ಎದ್ದು ಅರಗಿಸಿಕೊಂಡು ಬಿಡ್ಬೋದು, ಆದ್ರೆ ಬಿಜೆಪಿ ಪಕ್ಷದಲ್ಲಿ ಬಂಡಾಯ ಎದ್ದು ಅದನ್ನು ಅರಗಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಬಿಜೆಪಿಯ ಹೈಕಮಾಂಡ್ಗೆ ಈಗಿರೋ ಶಕ್ತಿ ಅಂತದ್ದು. ಯಾರ್ಯಾರು ರೆಬಲ್ ಆಗಿದಾರೋ ಆಗ್ಲಿ, ಬಂಡಾಯ ಎದ್ದಿದಾರೋ ಹೇಳಿ, ಡೋಂಟ್ ಕೇರ್ ಅಂತ ಇದೆ ಬಿಜೆಪಿ ಹೈಕಮಾಂಡ್. ಈಶ್ವರಪ್ಪ ಅವರ ಬಗ್ಗೆ ಪ್ರಾಥಮಿಕವಾಗಿ ಸ್ವಲ್ಪ ತಲೆ ಕೆಡಿಸ್ಕೊಂಡಿತ್ತು ಹೈಕಮಾಂಡ್, ಆದ್ರೆ ಈಗ ಅವರಿಗೂ ಸಹ ಡೋಂಟ್ ಕೇರ್ ಅಂತ ಇದೆ. ಯಾಕಂದ್ರೆ ಈಶ್ವರಪ್ಪನವರು ಬಿಜೆಪಿಯಲ್ಲಿ ಸೀನಿಯರ್ ಲೀಡರ್, ಅವರಿಗೆ ಸಲ್ಲಬೇಕಾದ ಗೌರವನ ಸಲ್ಲಿಸಬೇಕು ಅನ್ನೋದು ಹೈಕಮಾಂಡ್ ಲೆಕ್ಕಾಚಾರ ಆಗಿತ್ತು. ಯಾವಾಗ ಈಶ್ವರಪ್ಪನವರು ಕಂಟಿನ್ಯೂಸ್ ಆಗಿ ಉಲ್ಟಾ ಪಲ್ಟಾ ಸ್ಟೇಟ್ಮೆಂಟ್ ಗಳನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಇದರಿಂದ ಪಾರ್ಟಿಗೆ ಲಾಸ್ ಆಗುತ್ತೆ ಅಂತ ಮನಗಂಡಂತ ಹೈಕಮಾಂಡ್ ನವರು ಸಹ ಈಗ ಈಶ್ವರಪ್ಪನವರಿಗೆ ಯಾವುದೇ ಬೆಲೆ ಕೊಡ್ತಾ ಇಲ್ಲ. ನಾವು ಯಾರನ್ನ ಅಭ್ಯರ್ಥಿಗಳಾಗಿ ನಿಲ್ಲಿಸಿದ್ದೇವೋ ಅವರ ಪರವಾಗಿ ಕೆಲಸ ಮಾಡಿ, ಬಂಡಾಯ ಗಿಂಡಾಯನೆಲ್ಲ ನಾವು ನೋಡ್ಕೋತೀವಿ, ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಂಡು ಕೂರಬೇಡಿ ಅಂತ ಬಿಜೆಪಿ ಹೈಕಮಾಂಡ್ ರಾಜ್ಯ ಬಿಜೆಪಿ ಘಟಕಕ್ಕೆ ಹೇಳಿದೆ. ನಾವು ಅಭ್ಯರ್ಥಿಗಳನ್ನಾಗಿಸಿರುವ ಪ್ರತಿಯೊಂದು ಕ್ಷೇತ್ರದ ಅಭ್ಯರ್ಥಿಗಳು ಸಹ ಅಳೆದು ತೂಗಿಯೇ ಆಯ್ಕೆಯಾದವರು. ಅವರಿಗೆ ಬೇಕಾದ ಸಂಪೂರ್ಣ ಸಂಪನ್ಮೂಲ, ಶಕ್ತಿ, ಸಂಘಟನೆಯನ್ನು ನಾವು ಒದಗಿಸಿಕೊಡ್ತೇವೆ. ಅವರನ್ನು ಗೆಲ್ಲಿಸಿಕೊಂಡು ಬರೋ ಜವಾಬ್ದಾರಿ ನಮ್ಮದು. ರಾಜ್ಯ ನಾಯಕರು ಹೇಳೋ ಬಂಡಾಯಕ್ಕೆ ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ. ಇದು ರಾಷ್ಟ್ರಕ್ಕಾಗಿ ನಡೆಯುವ ಚುನಾವಣೆ. ಹಿಂದಿನ ಎಲೆಕ್ಷನ್ ಗಳಲ್ಲಿ ಅವರದ್ದೇ ಕ್ಷೇತ್ರದಲ್ಲಿ ಗೆಲ್ಲಲಾಗದವರು ಲೋಕಸಭಾ ಎಲೆಕ್ಷನ್ ನಲ್ಲಿ ಏನು ಕಳೆದು ಕಟ್ಟೆ ಹಾಕ್ತಾರೆ ಅನ್ನೋ ಪ್ರಶ್ನೆಯನ್ನು ಹೈಕಮಾಂಡ್ ಬಿಜೆಪಿ ನಾಯಕರಿಗೆ ಕೇಳಿದೆ. ಮೋದಿಯ ಅಲೆ ಮುಂದೆ ಅಭ್ಯರ್ಥಿಗಳ ಹೆಸರು ಗೌಣ, ಅದು ನೆಪ ಮಾತ್ರ, ನಾಮ ಮಾತ್ರಕ್ಕೆ ಅನ್ನೋ ಸಂದೇಶ ಸಹ ಹೈಕಮಾಂಡ್ ಅವರು ಕೊಟ್ಟಿದ್ದಾರೆ. ಸ್ನೇಹಿತರೆ, ನೀವು ಒಂದು ವಿಷಯನ ಗಮನಿಸಬೇಕು. ಈಗ ಯಾರ್ಯಾರು ಮಾತಾಡ್ತಾ ಇದಾರಲ್ಲ, ರೇಣುಕಾಚಾರ್ಯ ಅವರು, ಕರುಣಾಕರ್ ರೆಡ್ಡಿ, ರವೀಂದ್ರನಾಥ್ ಅವರು, ಇವರೆಲ್ಲರೂ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಕಳೆದ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಹೀನಾಯವಾಗಿ ಸೋತವ್ರೆ. ಒಂದು ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಕೆಲವು ಲಕ್ಷದಷ್ಟು ಓಟ್ ಇರ್ತವೆ. ಆದರೆ ಅದೇ ಲೋಕಸಭಾ ಎಲೆಕ್ಷನ್ ಬಂದಾಗ, ಉದಾಹರಣೆ ಬೆಂಗಳೂರು ಗ್ರಾಮಾಂತರನೇ ತಗೊಳ್ಳಿ, ಅಲ್ಲಿ 20 ಲಕ್ಷಕ್ಕೂ ಹೆಚ್ಚು ಓಟ್ಗಳಿದಾವೆ. ಹಂಗಾಗಿ ಹೈಕಮಾಂಡ್ ಲೆಕ್ಕಾಚಾರ ಮಾಡಿದೆ, ಇವರ ಬಂಡಾಯ ಯಾವುದೇ ಪರಿಣಾಮವನ್ನು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬೀರೋದಕ್ಕೆ ಸಾಧ್ಯ ಇಲ್ಲ. ಸ್ನೇಹಿತರೆ, ಉದಾಹರಣೆಗೆ ಈಶ್ವರಪ್ಪನವ್ರನ್ನೇ ತಗೊಂಡಾಗ, ಯಡಿಯೂರಪ್ಪನವರು ಕೆಜೆಪಿ ಕಟ್ಟಿದಾಗ ಈಶ್ವರಪ್ಪನವರು ಬಿಜೆಪಿನಲ್ಲೇ ಇದ್ರು. ಆಗ ನಡೆದಂತ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಶಿವಮೊಗ್ಗ ಕ್ಷೇತ್ರದಿಂದ ಸ್ಪರ್ಧೆನೂ ಮಾಡಿದ್ರು. ರಿಸಲ್ಟ್ ಬಂದಾಗ ಈಶ್ವರಪ್ಪನವರಿಗೆ ಸಿಕ್ಕಿದ್ದು 3ನೇ ಸ್ಥಾನ. ಈಗಲೂ ಕುರುಬ ಸಮುದಾಯದಲ್ಲಿ ಪ್ರಶ್ನಾತೀತ ನಾಯಕರು ಅಂತ ಯಾರಾದ್ರೂ ಇದ್ರೆ ಅದು ಒನ್ ಅಂಡ್ ಓನ್ಲಿ ಸಿದ್ದರಾಮಯ್ಯನವರು ಮಾತ್ರ. ಸಿದ್ದರಾಮಯ್ಯನವರಿಗೆ ಅಂತ ಶಕ್ತಿ ಇದೆ. ಕುರುಬ ಸಮುದಾಯದ 50% ಗಿಂತ ಹೆಚ್ಚು ಓಟ್ಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಡಿಸುವಲ್ಲಿ ಯಾರಾದ್ರೂ ಸಫಲರಾಗಿದ್ದಾರೆ ಅಂದ್ರೆ ಅದು ಸಿದ್ದರಾಮಯ್ಯನವರು ಮಾತ್ರ. ಹೈಕಮಾಂಡ್ ಅವರು ಕೇಳಿರೋ ಪ್ರಶ್ನೆನೂ ಇದೆ. ಸರಿ, ಈಶ್ವರಪ್ಪನವರಿಗೆ ನೀವು ಹಾವೇರಿಯಿಂದ ಟಿಕೆಟ್ ಕೊಡೋಣ ಅಂತಿರಲ್ಲ, ಹಾವೇರಿನಲ್ಲಿ ಲಿಂಗಾಯತ ಸಮುದಾಯ ಜಾಸ್ತಿ ಇದೆ, ಈಶ್ವರಪ್ಪನವರು ಕುರುಬ ಸಮುದಾಯಕ್ಕೆ ಸೇರ್ತಾರೆ, ಇಲ್ಲಿ ಜಾತಿ ಸಮೀಕರಣ ವರ್ಕೌಟ್ ಆಗಲ್ವಲ್ಲ ಅನ್ನೋ ಪ್ರಶ್ನೆಯನ್ನು ಸಹ ಕೇಳಿದೆ. ಈಶ್ವರಪ್ಪನವರು ಅಷ್ಟು ದೊಡ್ಡ ಲೀಡರ್ ಅಂತಿರಲ್ಲ, ಕುರುಬ ಸಮುದಾಯದಲ್ಲಿ ಎಷ್ಟು % ಓಟ್ಗಳನ್ನ ಅವರು ಬಿಜೆಪಿಗೆ ತಂದು ಕೊಡ್ತಾ ಇದ್ದಾರೆ?
ಕುರುಬ ಸಮುದಾಯದವರು ಪ್ರಾಬಲ್ಯ ಇರೋ ಎಷ್ಟು ಕ್ಷೇತ್ರಗಳಲ್ಲಿ ಬಿಜೆಪಿಯನ್ನು ಅವರು ಗೆಲ್ಲಿಸಿಕೊಟ್ಟಿದ್ದಾರೆ ಅಂತ ಹೇಳಿ ಡೈರೆಕ್ಟ್ ಕ್ವಶನ್ ಗಳನ್ನ ಬಿಜೆಪಿ ಹೈಕಮಾಂಡ್ ರಾಜ್ಯ ಬಿಜೆಪಿ ನಾಯಕರಿಗೆ ಕೇಳಿದೆ. ಇದೇ ನೋಡಿ ಈಶ್ವರಪ್ಪನವರಿಗೆ ಟಿಕೆಟ್ ಕೈ ತಪ್ಪೋದಕ್ಕೆ ಪ್ರಬಲ ಕಾರಣ. ನಿನ್ನೆಯಿಂದ ಬಿಜೆಪಿ ನಾಯಕರು ಈಶ್ವರಪ್ಪನವರ ಮನವೊಲಿಕೆ ಮಾಡೋ ಪ್ರಯತ್ನನ ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ. ನೀವು ಏನ್ ಬೇಕಾದ್ರೂ ಮಾಡಿ, ಎಲ್ಲಿಂದನಾದ್ರೂ ಸ್ಪರ್ಧೆ ಮಾಡಿ, ನಮ್ಮ ನಿರ್ಧಾರ ಅಚಲ. ನಾವು ಗೆಲ್ಲೋ ಅಭ್ಯರ್ಥಿಗಳನ್ನೇ ಆಯ್ಕೆ ಮಾಡಿರೋದು. ಅವರೆಲ್ಲರನ್ನು ಗೆಲ್ಲಿಸಿಕೊಂಡು ಮೋದಿ ಅವರು ಬರ್ತಾರೆ. ಯಾವುದೇ ಗೊಂದಲಕ್ಕೊಳಗಾಗಬೇಡಿ, ಪ್ರಚಾರ ಶುರು ಮಾಡಿಕೊಳ್ಳಿ ಅಂತ ರಾಜ್ಯ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ಹೇಳಿದೆ. ಸ್ನೇಹಿತರೆ, ನೀವು ಕೇಳ್ಬೋದು, ಹಾಗಾದ್ರೆ ಯಡಿಯೂರಪ್ಪನವರು ಹೇಳಿದ ಅಭ್ಯರ್ಥಿಗಳನ್ನೇ ಹೈಕಮಾಂಡ್ ಆಯ್ಕೆ ಮಾಡ್ತಾ ಇದೆಯಲ್ಲ, ಈಶ್ವರಪ್ಪನವರು ಸಹ ಹಿರಿಯ ನಾಯಕರೇ ಆಗಿದ್ದಾರೆ, ಅವರ ಮಾತಿಗೂ ಬೆಲೆ ಕೊಡಬೇಕಲ್ಲ ಅಂತ. ಇಲ್ಲಿ ಫೈನಲ್ ಆಗಿ ಬರೋದು ಗೆಲುವೊಂದೇ ಮಾನದಂಡ. ಯಡಿಯೂರಪ್ಪನವರು ತಮ್ಮನ್ನು ತಾವು ಈಗ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ ನಾನೇನು ಅನ್ನೋದನ್ನ. 2013ರಲ್ಲಿ ಕೆಜೆಪಿ ಕಟ್ಟಿ ಎಲೆಕ್ಷನ್ಗೆ ಹೋದಾಗ ಬಿಜೆಪಿ ಕತೆ ಏನಾಯ್ತು ಅನ್ನೋದು ಹೈಕಮಾಂಡ್ಗೆ ಚೆನ್ನಾಗಿ ಗೊತ್ತಿದೆ. 33 ಕ್ಷೇತ್ರಗಳಲ್ಲಿ ಯಡಿಯೂರಪ್ಪನವರ ಪಾರ್ಟಿ ಕೆಜೆಪಿ ದ್ವಿತೀಯ ಸ್ಥಾನ ಪಡೆದಿತ್ತು. ಆಗಿನ ಬಿಜೆಪಿಯ ಹೀನಾಯ ಸೋಲಿಗೆ ಯಡಿಯೂರಪ್ಪನವರು ಕಟ್ಟಿದಂತ ಕೆಜೆಪಿನೇ ಕಾರಣ ಆಗಿತ್ತು. ಹಾಗಾಗಿ ಯಡಿಯೂರಪ್ಪನವರ ಕಾರ್ಯಕ್ಷಮತೆ, ಸಾಮರ್ಥ್ಯವನ್ನು ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವರು ಬರೋದು ಪ್ರಬಲ ಲಿಂಗಾಯತ ಸಮುದಾಯದಿಂದ. ಈಗಲೂ ಲಿಂಗಾಯತ ಸಮುದಾಯದಲ್ಲಿ ಯಡಿಯೂರಪ್ಪನವರೇ ಪ್ರಶ್ನಾತೀತ ನಾಯಕ. ಇತ್ತೀಚೆಗೆ 2023ರ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಇದು ಮತ್ತೆ ಪ್ರೂವ್ ಆಗಿದೆ. ಯಡಿಯೂರಪ್ಪನವರನ್ನು ಬಿಟ್ಟು ಬೇರೆ ಯಾರೇ ನೇತೃತ್ವ ವಹಿಸಿದ್ರು ಸಹ ಬಿಜೆಪಿಗೆ ಕರ್ನಾಟಕದಲ್ಲಿ ಹೆಚ್ಚಿನ ಸೀಟ್ಗಳನ್ನು ಗೆಲ್ಲಿಸಿಕೊಂಡು ಬರೋದಿಕ್ಕೆ ಆಗೋದಿಲ್ಲ. ಸ್ನೇಹಿತರೆ, ಇದೇನಪ್ಪ ಹಿಂಗಂತಾನೆ ಅಂತೀರಾ? ಹೌದು, ಇದೇ ಒನ್ ಲೈನ್ ಸತ್ಯ. ಹಾಗಾಗಿ ಬಿಜೆಪಿ ಹೈಕಮಾಂಡ್ ಈ ಬಾರಿ ಯಡಿಯೂರಪ್ಪನವರು ಹೇಳಿದ ಅಭ್ಯರ್ಥಿಗಳನ್ನೇ ಕಣಕ್ಕಿಳಿಸಿದೆ. ಅದು ಮೈಸೂರು ಕ್ಷೇತ್ರದಿಂದ ಯದುವೀರ್ ಒಡೆಯರ್ ಆಗಿರ್ಬೋದು, ಬೆಂಗಳೂರು ಉತ್ತರದಿಂದ ಶೋಭಾ ಕರಂದ್ಲಾಜೆಯವರಾಗಿರ್ಬೋದು, ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಮಂಜುನಾಥ್ ಅವರನ್ನು ಕಣಕ್ಕಿಳಿಸಿರೋದಾಗಿರ್ಬೋದು. ಇದೆಲ್ಲದರ ಹಿಂದೆ ಯಡಿಯೂರಪ್ಪನವರ ಪಾತ್ರ ದೊಡ್ಡದಾಗಿದೆ. ನೀವು ಗಮನಿಸಿರ್ಬೋದು, 1-2 ದಿವಸಗಳಿಂದ ರೇಣುಕಾಚಾರ್ಯರವರಾಗಿರ್ಬೋದು, ರವೀಂದ್ರನಾಥ್ ಅವರು, ಕರುಣಾಕರ್ ರೆಡ್ಡಿ ಅವರು, ಸ್ವತಃ ಈಶ್ವರಪ್ಪನವರೇ ಈಗ ತಣ್ಣಗಾಗಿದ್ದಾರೆ. ನಾವೀಗ ಏನೇ ಮಾತನಾಡಿದ್ರು, ಏನೇ ಹೇಳಿದ್ರು ಅದು ಅರಣ್ಯ ರೋದನ. ಬೋರ್ಗಲ್ಲ ಮೇಲೆ ಮಳೆ ಸುರಿದಂತಾಗುತ್ತೆ, ಯಾವುದೇ ಪ್ರಯೋಜನಕ್ಕೆ ಬರೋದಿಲ್ಲ. ಬಿಜೆಪಿ ಹೈಕಮಾಂಡ್ ಈಗ ಆಲ್ರೆಡಿ ನಿರ್ಧಾರ ತೆಗೆದುಕೊಂಡಾಗಿದೆ, ಅದನ್ನ ರಿವರ್ಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಅವರಿಗೂ ಈಗ ಮನದಟ್ಟಾಗಿ ಹೋಗಿದೆ. ಬಿಜೆಪಿಯ ಹೈಕಮಾಂಡ್ ನಿಂದ ಇಷ್ಟು ದೊಡ್ಡ ಸಪೋರ್ಟ್ ಬಂದ ಮೇಲೆ ಬಿಜೆಪಿಯ ರಾಜ್ಯ ನಾಯಕರು ಸಹ ಬಂಡಾಯಕ್ಕೆ ಸೊಪ್ಪು ಆಗ್ತಾ ಇಲ್ಲ, ಡೋಂಟ್ ಕೇರ್ ಅಂತ ಇದ್ದಾರೆ. ಈಗ ಅವರು ಪಕ್ಷದ ಅಭ್ಯರ್ಥಿಗಳ ಗೆಲುವಿಗಾಗಿ ಶ್ರಮಿಸಬೇಕು ಅಂತೇಳಿ ಗ್ರೌಂಡ್ಗಿಳಿದು ಪ್ರಚಾರ ಶುರು ಮಾಡಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಬಿಜೆಪಿಯಲ್ಲಿ ಬಂಡಾಯ ಎದ್ದಂತ ಅಭ್ಯರ್ಥಿಗಳ ವಿವರ ಮತ್ತು ಹೈಕಮಾಂಡ್ ಅವರಿಗೆ ಕೊಟ್ಟ ಎಚ್ಚರಿಕೆ. ಈ ಬಗ್ಗೆ ನಿಮಗೇನನ್ಸುತ್ತೆ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ನಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.